ಹೇ ಕ್ಯೂಟೀಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈ ವಿಡಿಯೋಲಿ ನಾವು NPTEL ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಕಮೆಂಟ್ಸಲ್ಲಿ ಹೇಳ್ತಾ ಇದ್ರೆ NPTEL ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಸೊ ಹಿಯರ್ ವಿ ಗೋ. ನನಗೆ ಫಸ್ಟ್ ಟೈಮ್ NPTEL ಬಗ್ಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ನಾನು ಹಿಂಗೆ ಲಿಂಕ್ಡ್ಇನ್ ಸ್ಕ್ರೋಲ್ ಮಾಡ್ತಾ ಇದ್ದೆ ಆಯಿತಾ. ಆಗ ಒಂದು ಸರ್ಟಿಫಿಕೇಟ್ ನೋಡಿದೆ ನಾನು, ಆ್ಯಂಡ್ ದಟ್ ವಾಸ್ ಇಶ್ಯೂಡ್ ಫ್ರಮ್ NPTEL. ನನಗೆ ಆ ಟೈಮಲ್ಲಿ NPTEL ಅಂದರೆ ಏನಂತಲೇ ಗೊತ್ತಿಲ್ಲ ಆಯಿತಾ. ನಾನು ವರ್ಡ್ ಕೇಳಿದೆ ಫಸ್ಟ್ ಟೈಮ್, ಸರಿನಾ. ಸೊ ನಾನೇನು ಮಾಡಿದೆ, ನೋಡೋಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಗೊತ್ತಾಯಿತು NPTEL ಈಸ್ ಎ ಗೌರ್ಮೆಂಟ್ ಇನಿಷಿಯೇಟಿವ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದರಲ್ಲಿ ನಮಗೆ ಫ್ರೀಯಾಗಿ ಕೋರ್ಸಸ್ನ ಆಫರ್ ಮಾಡ್ತಾರೆ. ಲೈಕ್ ಲಿಟ್ರಲಿ ₹0. ನೀವು ಯಾವುದೇ ಕೋರ್ಸ್ ತಗೊಳ್ಳಿ ₹0 ಫ್ರೀಯಾಗಿ ಕೊಡ್ತಿದ್ದಾರೆ ಕೋರ್ಸ್ನ. ಆ್ಯಂಡ್ ಈ ಕೋರ್ಸಲ್ಲಿ ಟೀಚ್ ಮಾಡೋ ಪ್ರೊಫೆಸರ್ಸ್ ಯಾರಪ್ಪ ಅಂತಂದರೆ, IITಲಿ ವರ್ಕ್ ಮಾಡ್ತಾರಲ್ಲ ಪ್ರೊಫೆಸರ್ಸ್, ಅವರು IIT ಪ್ರೊಫೆಸರ್ಸು, ಆಮೇಲೆ IISc ಪ್ರೊಫೆಸರ್. ಲೈಕ್ ಕೆನ್ ಯು ಜಸ್ಟ್ ಇಮ್ಯಾಜಿನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ IITಲಿ ವರ್ಕ್ ಮಾಡೋವಂಥ ಪ್ರೊಫೆಸರ್ಸು ಇಲ್ಲಿ ನಮಗೆ ಟೀಚ್ ಮಾಡ್ತಿದ್ದಾರೆ ಫ್ರೀಯಾಗಿ, ಆಯಿತಾ. ಸೊ ಐ ವಾಸ್ ಲೈಕ್, ಒಳ್ಳೆ ಆಪರ್ಚುನಿಟಿ ಅಲ್ವಾ, ಲೈಕ್ ಯಾರು ತಾನೇ ಫ್ರೀಯಾಗಿ ಕೋರ್ಸ್ ಎಲ್ಲ ಆಫರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಅದೇ ಟೈಮಲ್ಲೇ ಏನಾಯಿತು, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ ಥರ ಆಗಿಬಿಟ್ಟು ನಮ್ಮ ಕಾಲೇಜ್ ಅವರೇ NPTEL ಕೋರ್ಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ನಮಗೆ. ಸೊ ಫಸ್ಟ್ ಥಿಂಗ್, ಇವಾಗ ಹೆಂಗೆ ರಿಜಿಸ್ಟರ್ ಆಗೋದು NPTELಲ್ಲಿ, ಫಸ್ಟ್ ಒಂದು ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ನೀವು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಪದೇ ಪದೇ ಆ NPTEL ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡೋದಕ್ಕಿಂತ ನಿಮಗೆ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಸಿಗುತ್ತೆ, ಸ್ವಯಂ ಅಂತ ಅಂದ್ಬಿಟ್ಟು, ಆಯಿತಾ. ಅದು ಗೌರ್ಮೆಂಟ್ ಆ್ಯಪೇನೆ, ಅದು NPTEL ಅವ್ರದ್ದೇ ಆ್ಯಂಡ್ರಾಯ್ಡ್, ಲೈಕ್ ಏನೋ ಮೊಬೈಲ್ ವರ್ಷನ್. ಇವಾಗ ಎವ್ರಿ ಟೈಮ್ ವೆಬ್ಸೈಟ್ ಓಪನ್ ಮಾಡಿ ನೋಡೋದಕ್ಕಿಂತ ಆರಾಮ್ಸೆ ಮೊಬೈಲಲ್ಲೇ ನೋಡ್ಬೋದಪ್ಪ ನೀವು, ಕ್ಲಾಸಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಅಂತಲೇ ಸ್ವಯಂ ಅಂತ ಒಂದು ಆ್ಯಪ್ ಸಿಗುತ್ತೆ ನಿಮಗೆ ಪ್ಲೇಸ್ಟೋರಲ್ಲಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಆಯಿತಾ. ಸೊ ಈಗ ಲೆಟ್ಸ್ ಗೆಟ್ ಇನ್ ಟು ಅಕೌಂಟ್ ಕ್ರಿಯೇಷನ್. ಹೆಂಗೆ ನಿಮ್ಮೊಂದು ಸ್ವಯಂ ಅಕೌಂಟ್ ಮಾಡ್ಕೊಬೇಕು, ಹೆಂಗೆ NPTEL ಕೋರ್ಸ್ನ ನೀವು ಆ್ಯಕ್ಸಸ್ ಮಾಡ್ಬೋದು ಅಂತ ಲೆಟ್ಸ್ ಗೆಟ್ ಇನ್ ಟು ದ. ಸೊ ಕ್ಯೂಟೀಸ್, ಇವಾಗ ನೀವು ಹೆಂಗಪ್ಪ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತಂದರೆ, ನೀವು swayam.government.in ಅನ್ನೋ ವೆಬ್ಸೈಟ್ನ ನೀವು ಓಪನ್ ಮಾಡಬೇಕು, ಸರಿನಾ. ಸೊ ನೀವು ಸ್ವಯಂ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಇದೇ ಸಿಗುತ್ತೆ, ಸರಿನಾ. ಸೊ ನೀವಾಗ ಈ ಸ್ವಯಂ ಇಂಟರ್ಫೇಸ್ ಈ ಥರ ಕಾಣಿಸ್ತಿರುತ್ತೆ. ನಿಮ್ಗಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ವಾ, ಸೈನ್ ಇನ್ /ರಿಜಿಸ್ಟರ್ ಅಂತ ಒಂದು ಬ್ಲೂ ಕಲರಲ್ಲಿ ಏನು ಆಪ್ಷನ್ ಇದೆ, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು, ಆಯಿತಾ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ID ಕೇಳುತ್ತೆ, ಸರಿನಾ. ಇಮೇಲ್ ID, ಆಮೇಲೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡು ನೀವೇ ಸೆಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಪಾಸ್ವರ್ಡ್ ಬೇಕು ಅದು. ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅಲ್ಲಿ ನೀವು ಹಾಕಿರೋ ಪಾಸ್ವರ್ಡ್ನ ಮತ್ತೆ ಹಾಕ್ಬಿಟ್ಟು ನೀವು ಓಕೆ ಅಂದರೆ, ಲೈಕ್ ಅಲ್ಲಿ ಸೈನ್ ಅಪ್ ಅಂತ ಇರುತ್ತಲ್ವ, ಅದಕ್ಕೆ ಕೊಡಬೇಕು, ಆಯಿತಾ. ಆವಾಗ ಏನಾಗುತ್ತೆ, ನಿಮ್ಗೆ ಅಲ್ಲಿ ನೋಡ್ಬೋದು ಮೇಲ್ಗಡೆ ಏನು ಬಂದಿದೆ, ವೆರಿಫಿಕೇಷನ್ ಲಿಂಕ್ ಹ್ಯಾಸ್ ಬಿನ್ ಸೆಂಡ್ ಟು ಇಮೇಲ್, ಪ್ಲೀಸ್ ರೀಲಾಗಿನ್ ಆಫ್ಟರ್ ಇಮೇಲ್ ವೆರಿಫಿಕೇಷನ್ ಅಂತ ಇದೆ. ಸೊ ಇಷ್ಟಾದಮೇಲೆ ಏನಾಗುತ್ತೆ ಅಂತಂದರೆ, ನೀವೇನು ಇಮೇಲ್ ಕೊಟ್ಟಿರ್ತೀರ ಅಲ್ಲಿ ನಿಮ್ಗೊಂದು ಲಿಂಕ್ ಬರುತ್ತೆ ಸ್ವಯಂ ಅವ್ರ ಕಡೆಯಿಂದ. ನೀವೇನು ಮಾಡಬೇಕು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅಷ್ಟೇ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಮೇಲು ವೆರಿಫಿಕೇಷನ್ ಆಗೋಗುತ್ತೆ. ಸೊ ನೀವು ಮತ್ತೆ ಏನು ಮಾಡಬೇಕು, ಇನ್ನೊಂದು ಸಲ ಸ್ವಯಂ ಓಪನ್ ಮಾಡಬೇಕು, ಮತ್ತೆ ಸೈನ್ ಇನ್ /ರಿಜಿಸ್ಟರ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಮತ್ತೆ ನಿಮಗಿದೆ ಇಂಟರ್ಫೇಸ್ ಬರುತ್ತೆ, ದಟ್ ಇಮೇಲು ಪಾಸ್ವರ್ಡು ಅದನ್ನೆಲ್ಲ ಹಾಕಿ ಅಂತಂದ್ಬಿಟ್ಟು ಮತ್ತೆ ಕೇಳುತ್ತೆ. ಸೊ ನೀವು ಸೇಮ್ ಇಮೇಲು ಮತ್ತು ಇವಾಗ ಏನು ಪಾಸ್ವರ್ಡ್ ಕೊಟ್ಟಿದ್ರೆ ಅದೇ ಪಾಸ್ವರ್ಡ್ನ ಮತ್ತೆ ಹಾಕಿದ್ರೆ ನೀವು ಲಾಗಿನ್ ಆಗ್ತೀರಾ, ಆಯಿತಾ. ಸೊ ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ವಯಂ ಬಗ್ಗೆ, ಬೋಟ್ ಸ್ವಯಂ, ಆಲ್ ಕೋರ್ಸಸ್, ಇದೆಲ್ಲ ಜನರಲ್ ನಾರ್ಮಲ್ ಇಂಟರ್ಫೇಸ್ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ನೀವೇನು ಮಾಡ್ಬೋದಪ್ಪ ಅಂತಂದರೆ, ನಿಮ್ಮ ಅಕೌಂಟ್ದಲ್ಲಿ ಏನು ಸಿಂಬಲ್ ಇದೆ ಅಲ್ವಾ, ಅಲ್ಲಿ ರೈಟ್ ಸೈಡ್ ಬ್ಲೂ ಕಲರ್ದು ಒಂದು ಐಕಾನ್ ಇದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಕಾಣಿಸುತ್ತೆ. ಮೇಲ್ಗಡೆ ಅದು ನಾನೇನು ಹೈಡ್ ಮಾಡಿದ್ದೀನಿ ಅದು Gmail, ಆಯಿತಾ. ನಿಮ್ಮದು ಮೇಲ್ ಅಕೌಂಟ್ ಏನು ಕೊಟ್ಟಿರ್ತೀರ ಅದು. ಆಮೇಲೆ ಮೈ ಕೋರ್ಸಸ್, ಮೈ ಸರ್ಟಿಫಿಕೇಟ್ ಅಂತೆಲ್ಲ ಇದೆ. ಮೈ ಕೋರ್ಸಸ್ ಅಂತಂದರೆ ನೀವು ಯಾವ್ಯಾವ ಕೋರ್ಸಸ್ಗೆ ಜಾಯ್ನ್ ಆಗಿದ್ರೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಮೈ ಸರ್ಟಿಫಿಕೇಟ್ ಅಂತಂದರೆ ನೀವು ಯಾವ್ಯಾವ ಕೋರ್ಸ್ದು ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀರಲ್ವ, ಆ ಸರ್ಟಿಫಿಕೇಟ್ ಎಲ್ಲ ಅಲ್ಲಿ ಸಿಗಿರುತ್ತೆ. ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಅಂದರೆ ನಿಮ್ಗೊಂದು ಓವರಾಲ್ ಜನರಲ್ ಐಡಿಯಾ ಇರಲಿ ಹೆಂಗೆ ಇರುತ್ತೆ ಇಂಟರ್ಫೇಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಅಷ್ಟೇ, ಆಯಿತಾ. ಅದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಸ್ಕ್ರೋಲ್ ಡೌನ್ ಮಾಡಬೇಕು. ಅಲ್ಲಿ ಕೋರ್ಸಸ್ ಅಂತ ಎಲ್ಲ ನಿಮ್ಗೆ ಆಪ್ಷನ್ ಸಿಕ್ಕಿರುತ್ತೆ. ಸೊ ಇವಾಗ ನೀವು ನೋಡ್ಬೋದಲ್ವ, ಇಲ್ಲಿ ಎಷ್ಟೊಂದು ಕೋರ್ಸಸ್ಗಳಿದ್ದಾವೆ. ಇವಾಗ ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟು, ಫಂಡಮೆಂಟಲ್ಸ್ ಆಫ್ ಐಟಿ ಮ್ಯಾನುಫ್ಯಾಕ್ಚರ್, ಈ ಥರ ಎಷ್ಟೊಂದು ಕೋರ್ಸಸ್ ಇದ್ದಾವೆ, ಆಯಿತಾ. ನೀವು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಶೋ ಆಲ್ ಕೋರ್ಸಸ್ ಅಂತ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಸೊ ನೀವೇನು ಮಾಡ್ತೀರಾ, ಶೋ ಆಲ್ ಕೋರ್ಸಸ್ನ ನೀವು ಕ್ಲಿಕ್ ಮಾಡ್ತೀರಾ, ಆಯಿತಾ. ನಾನು ಸುಮ್ಮನೆ ರ್ಯಾಂಡಮ್ಲಿ ಒಂದು ಕೋರ್ಸ್ ತೋರಿಸ್ತೀನಿ ನಿಮಗೆ, ಆಮೇಲೆ ನಮ್ಮದು ಇಂಜಿನಿಯರಿಂಗ್ ರಿಲೇಟೆಡ್ ಇನ್ನೊಂದು ಕೋರ್ಸ್ ತೋರಿಸ್ತೀನಿ. ಇದು ನಿಮಗೆ ಸುಮ್ಮನೆ ಒಂದು ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇ, ಆಯಿತಾ. ಇವಾಗ ನಾನು ಶೋ ಆಲ್ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದಾಗ ನನಗೆ ನೋಡಿ, ಇದು ಇನ್ನೂ ಜಾಸ್ತಿ
ಜಾಸ್ತಿ ಕೋರ್ಸ್ಗಳು ಬರುತ್ತೆ. ನೀವು ಎಷ್ಟು ಸ್ಕ್ರೋಲ್ ಮಾಡ್ತೀರಾ ಅಷ್ಟು ಕೋರ್ಸಸ್ಸು ನಿಮಗೆ ಬರುತ್ತೆ. ನಾನು ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಕೋರ್ಸ್ನ ಇವಾಗ ಸೆಲೆಕ್ಟ್ ಮಾಡ್ತೀನಿ ಸರಿನಾ. ನೋಡಿ ಇದು ಯಾವುದೋ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಲ್ಲಿ ನೋಡಿ ವೆಲ್ಕಮ್ ಟು ದ ಕೋರ್ಸ್ ಅಂತ ಬರೆದಿದ್ದಾರೆ. ಆಮೇಲೆ ಕೋರ್ಸ್ ಇನ್ಫಾರ್ಮೇಷನ್ ಎಲ್ಲ ಇದೆ, ಕರೆಕ್ಟ್ ಅಲ್ವಾ. ಸೊ ನೋಡೋಣ ಈ ಕೋರ್ಸ್ ಬಗ್ಗೆ ಏನೇನಿದೆ ಅಂತ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇವಾಗ ಸಮ್ಮರಿ ಮೇಲೆ ನಾನು ಕ್ಲಿಕ್ ಮಾಡಿದೆ. ಕೋರ್ಸ್ ಸ್ಟೇಟಸ್ ಅಂದರೆ ಇವಾಗ ಕೋರ್ಸ್ ಆಗ್ತಾ ಇದೆಯಾ, ರನ್ನಿಂಗ್ ಇದೆಯಾ ಕೋರ್ಸು, ಇಲ್ಲ ಮುಂದೆ ಬರುತ್ತಾ ಅಪ್ಕಮಿಂಗಾ ಅಂತ ನಿಮಗೆ ಹೇಳುತ್ತೆ ಅಷ್ಟೇ. ಸೊ ಅಪ್ಕಮಿಂಗ್ ಕೋರ್ಸ್ ಅಂತಂದರೆ ಓಕೆ ಇದು ಫ್ಯೂಚರಲ್ಲಿ ಬರುತ್ತೆ ಈ ಕೋರ್ಸ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಕೋರ್ಸ್ ಲ್ಯಾಂಗ್ವೇಜು ಇಂಗ್ಲೀಷಲ್ಲಿದೆ. ಆಮೇಲೆ ಕೋರ್ಸ್ ಲೆವೆಲ್ ಬಂದುಬಿಟ್ಟು ಅಂಡರ್ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಯಾರು ಬೇಕಾದ್ರೂ ಅದು ಆಯಿತಾ. ಅದಾದಮೇಲೆ ಡ್ಯೂರೇಷನ್ ನೋಡಿ 8 ವೀಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಕೋರ್ಸ್ ರನ್ ಆಗೋದು 8 ವೀಕ್ಸ್ ಅಂತ. ನಿಮಗೆ ಎಷ್ಟು ಕ್ರೆಡಿಟ್ ಸಿಗುತ್ತೆ ಇದರಲ್ಲಿ? 3 ಕ್ರೆಡಿಟ್ ಸಿಗುತ್ತೆ ನಿಮಗೆ. ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಪ್ಪ ಕೋರ್ಸ್ ಅಂತಂದರೆ ಈಗ 20th ಜುಲೈಯಿಂದ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಎಂಡ್ ಆಗುತ್ತೆ? 31st ಅಕ್ಟೋಬರ್ಗೆ ಎಂಡ್ ಆಗುತ್ತೆ. ಈ ಕೋರ್ಸಿಗೆ ಜಾಯ್ನ್ ಆಗೋಕ್ಕೆ ಎನ್ರೋಲ್ಮೆಂಟ್ ಯಾವಾಗ ಎಂಡ್ ಆಗುತ್ತೆ ಅಂತಂದರೆ 31st ಆಗಸ್ಟ್ 2026ಗೆ ಎಂಡ್ ಆಗುತ್ತೆ ಆಯಿತಾ. ಸೊ ಈ ಥರ. ಆಮೇಲೆ ಎಕ್ಸಾಮ್ ಡೇಟ್ ಅದೆಲ್ಲ ಇಷ್ಟು ಬೇಗ ಹೇಳಲ್ಲ, ಎಕ್ಸಾಮ್ ರಿಜಿಸ್ಟರ್ ಆಗಬೇಕು ನಿಮಗೆ ಗೊತ್ತಾಗುತ್ತೆ ಆಯಿತಾ. ಆ ಎಕ್ಸಾಮ್ ರಿಜಿಸ್ಟ್ರೇಷನ್ ಬಗ್ಗೆಯೂ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಹೆಂಗೆ ಡೀಟೇಲಾಗಿ ಅಂತ ಅಂದ್ಬಿಟ್ಟು. ಆಮೇಲೆ ಕೋರ್ಸ್ ಔಟ್ಲೈನ್ ನೋಡೋಣ. ನೋಡಿ ಇಲ್ಲಿ ಇದು ಯಾವ ವೀಕಲ್ಲಿ ಏನು ಕಲಿತೀರಾ ಅಂತ ಅಂದ್ಬಿಟ್ಟು ಅಷ್ಟೇ 8 ವೀಕ್ಸ್ದು ನಿಮಗೆ ಡೀಟೇಲಾಗಿ ಕೊಟ್ಟಿರ್ತಾರೆ ಅಷ್ಟೇ. ಇವಾಗ ವೀಕ್ 1ಅಲ್ಲಿ ಏನು ಕಲಿತೀವಿ, ವೀಕ್ 2ಅಲ್ಲಿ ಏನು ಕಲಿತೀವಿ. ಇವಾಗ ನೋಡಿ ವೀಕ್ 2ಅಲ್ಲಿ ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್ ಬಗ್ಗೆ ಹೇಳ್ತಾರಂತೆ. ವೀಕ್ 3ಅಲ್ಲಿ ಟ್ರೈನಿಂಗ್ ನೀಡ್ ಅನಾಲಿಸಿಸ್ ಬಗ್ಗೆ. ಸೊ ಈ ಥರ ಯಾವ ವೀಕಲ್ಲಿ ಏನು ಕಲಿತೀವಿ ಅನ್ನೋದೇ ಕೋರ್ಸ್ ಔಟ್ಲೈನ್ ಆಯಿತಾ. ಸೊ ಇವಾಗ ನಾವೇನು ಮಾಡೋಣ, ಇಂಜಿನಿಯರಿಂಗ್ ಸ್ಪೆಸಿಫಿಕ್ ಕೋರ್ಸಸ್ನ ಹುಡ್ಕೋಣ. ಇವಾಗ ನೀವೇನು ಮಾಡಬೇಕಂದ್ರೆ